ಗುಡಿಬಂಡೆ ಬಳಿಯ ಕಲ್ಲುಕ್ವಾರಿಯಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು ಮೃತರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಮೂವರ ಸ್ಥಿತಿ ಗಂಭೀರವಾಗಿರುವಂತದ್ದು. ಜಸ್ಟ್ ಒಂದು 5 ನಿಮಿಷದ ಹಿಂದೆ ನಾವು ಐವರು ಸಾವನ್ನಪ್ಪಿರುವಂತದ್ದು ಅನ್ನೋದನ್ನ ನೋಡ್ತಾ ಇದ್ವಿ. ಈಗ ಆ ಸಾವಿನ ಸಂಖ್ಯೆ ಏರಿಕೆ ಆಗಿದೆ. 6 ಜನ ಮೃತಪಟ್ಟಿರುವಂತದ್ದು, ಇನ್ನು 3ರ ಸ್ಥಿತಿ ಗಂಭೀರವಾಗಿದೆ. ಸ್ಥಳದಲ್ಲಿ ಟೋಟಲ್ ಆಗಿ 5 ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಸೊ ಈ ಮೂಲಕ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆ ಆಗಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಭೇಟಿಯನ್ನು ನೀಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಕೂಡ ಭೇಟಿಯನ್ನು ನೀಡಿರುವಂತದ್ದು. ಎಸ್ಪಿ ಮಿಥುನ್ ಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸುಧಾಕರ್ ಅವರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು ಸುಧಾಕರ್ ಅವರು. ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಡಿಸಿಎಸ್ಪಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗಿರ್ಬೋದು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಯಾವ ಕಾರಣಕ್ಕೋಸ್ಕರ ಸ್ಫೋಟ ಆಯಿತು, ಎಷ್ಟು ಪ್ರಮಾಣದಲ್ಲಿ ಸ್ಫೋಟ ಆಯಿತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್, ಈಗ ಆಲ್ರೆಡಿ ಸುಧಾಕರ್ ಸೇರಿದಂತೆ ಡಿಸಿ ಎಸ್ಪಿ ಎಲ್ಲರೂ ಕೂಡ ಬಂದಿದ್ದಾರೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನ್ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇವ್ರುಗಳಿಗೆ? ಪೃಥ್ವಿ, ಕಲ್ಲು ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಸುತ್ತಮುತ್ತ ಇದ್ದಂತ ಗಣಿಗಾರಿಕೆಗೆ ಸಂಬಂಧಪಟ್ಟವರು ಸಹ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ರೀತಿಯಾದಂತಹ ಸ್ಫೋಟಕಗಳಿರ್ಬೋದು, ಬೇರೆ ರೀತಿಯ ಸಾಮಾನುಗಳನ್ನು ಯಾವ್ದನ್ನು ಸಹ ಇಟ್ಟಿಲ್ಲ. ತಡರಾತ್ರಿ 1 ಗಂಟೆ ಸುಮಾರಲ್ಲಿ ಆದಂತ ಸ್ಫೋಟದ ತೀವ್ರತೆ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಂತಂದ್ರೆ ಒಂದು ದೊಡ್ಡ ಮಟ್ಟದ ಒಂದು ಭೂಕಂಪ ಆಗಿದೆ ಅನ್ನೋ ರೀತಿಯಲ್ಲಿ ಇದ್ದಿದ್ರಿಂದ ಸುತ್ತಮುತ್ತ ಇದ್ದಂತ ಗಣಿಗಾರಿಕೆಗಳವರು ಸಹ ಎಲ್ಲರೂ ಸಹ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾರು ಸಹ ಇಲ್ಲ. ಸುತ್ತಮುತ್ತ ಹೆಚ್ಚು ಕಮ್ಮಿ ಒಂದು 120ಕ್ಕೂ ಹೆಚ್ಚು ಗಣಿಗಾರಿಕಾ ಒಂದು ಕಂಪನಿಗಳಿದೆ. ಮತ್ತು ಜಲ್ಲಿ ಕ್ರಸ್ಟರ್ಗಳಿರ್ಬೋದು, ಮತ್ತೆ ದಿಂಡು ತೆಗೆಯುವಂತವ್ರು ಇರ್ಬೋದು, ಮತ್ತೆ ಒಂದಿಷ್ಟು ಫ್ಯಾಕ್ಟರಿಗಳವರು ಆ ತರದವ್ರು ಸುಮಾರಷ್ಟು ಇದೆ. ಸೊ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಖಾಲಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಸಿಗ್ತಾ ಇರ್ತಕ್ಕಂಥ ಕುರುಹುಗಳನ್ನ ಕಲೆ ಹಾಕೋದ್ರಲ್ಲಿ IGP ಅವರ ನೇತೃತ್ವದ ತಂಡ ಮತ್ತೆ SP ಮಿಥುನ್ ಕುಮಾರ್ ನೇತೃತ್ವದ ತಂಡ ಈಗಾಗಲೇ ಒಂದು ಫರೆನ್ಸಿಕ್ ಲ್ಯಾಬ್ನವ್ರು ಸಹ ಬಂದಿದ್ದಾರೆ. ಸೊ ಒಂದಿಷ್ಟು ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದಿಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾತ್ರಿ ಒಂದು 10 ರಿಂದ 12 ಜನ ಇದ್ರು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಕಾರ್ನಲ್ಲಿ ಗಣಿಗಾರಿಕೆ ಸಂಬಂಧಪಟ್ಟವ್ರು ಸಹ ಅಲ್ಲೇ ಇದ್ರು. ಆದ್ರೆ ಈ ಒಂದು ಜಿಲೆಟಿನ್ ಏನಿತ್ತು, ಈ ಬ್ಲಾಸ್ಟ್ ಆಗಿರ್ತಕ್ಕಂಥ ಜಿಲೆಟಿನ್ ಏನಿತ್ತು, ಇದನ್ನ ಮುಚ್ಚಿಟ್ಟಿದ್ರು, ಹೈಡ್ ಮಾಡಿದ್ರು. ಆಕ್ಚುಲಿ ನೆನ್ನೆ ಸಹ ಪೊಲೀಸ್ನವರು ಸ್ಥಳಕ್ಕೆ ಹೋಗಿದ್ರಿಂದ ಸೊ ಅದನ್ನ ಒಂದು ಕಾಣದೇ ಇರೋ ರೀತಿ ಮುಚ್ಚಿಟ್ಟಿದ್ರು. ಆ ಮುಚ್ಚಿಟ್ಟಿರ್ತಕ್ಕಂಥದ್ದು ಈಗ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಈ ಒಂದು ಆ ಜಿಲೆಟಿನ್ ಏನಿದೆ, ಜಿಲೆಟಿನ್ ಸೊ ಯಾವ್ದಕ್ಕೆ ಈ ಸುತ್ತಮುತ್ತ ಇದ್ದಂತವ್ರಿಗೆಲ್ಲಾನು ಇವರು ಸೇಲ್ ಮಾಡ್ತಿದ್ರು ಅಂತ ಸಹ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಸುತ್ತಮುತ್ತ ಇದ್ದಂತವ್ರಿಗೆಲ್ಲಾನು ಸಾಗಿಸುವಂತ ಟೈಮಲ್ಲಿ ಇದು ಬ್ಲಾಸ್ಟ್ ಆಗಿದೆ. ಹಾಗಾದ್ರೆ ಶೇಖರ್ ಸಿಟ್ಟಿದಿಂದ ಜಾಗದಿಂದ ಬೇರೆಯವರಿಗೆ ಸಾಗಿಸ್ಲಿಕ್ಕೆ ಮುಂದಾಗಿದ್ದಾರೆ ರಾತ್ರೋರಾತ್ರಿ. ಎಸ್ ಪೃಥ್ವಿ, ಇವರು ಆಂಧ್ರ ಪ್ರದೇಶದಿಂದ ಇದನ್ನ ಅಕ್ರಮವಾಗಿ ತರ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಸಹ ಸಿಗ್ತಾ ಇರ್ತಕ್ಕಂಥದ್ದು. ಏನು ಈ ಗಣಿಗಾರಿಕೆಯನ್ನು ನಡೆಸಿದ್ದಾರೆ ರಾಘವೇಂದ್ರ ಮತ್ತೆ ವೆಂಕಟೇಶ್ವರ ರೆಡ್ಡಿ ಇವರೆಲ್ಲ ಏನಿದ್ದಾರೆ, ಸೊ ಇವರೆಲ್ಲಾನು ಆಂಧ್ರ ಮೂಲದವರು. ಸೊ ಅಲ್ಲಿಂದ ಬಂದು ಇಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು. ಇವರು ಆಂಧ್ರದಿಂದ ಇದು ಚೆಕ್ ಪೋಸ್ಟ್ ದಾಟಿ ಯಾವ ರೀತಿ ಬರ್ತಿತ್ತು ರಾಜ್ಯದೊಳಗಡೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತ ಒಂದು ಉದಾಹರಣೆ ಅನ್ಸುತ್ತೆ. ಸೊ ಇಲ್ಲಿ ಒಂದು ಅಧಿಕಾರಿಗಳು ಸಹ ಲೋಪದಷ್ಟು ಸಹ ಕಾಣುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಜಿಲೆಟಿನ್ ಅಂತ ಹೇಳಂತಂದ್ರೆ ಅದು ಸ್ಫೋಟಕವೇ. ಆ ಸ್ಫೋಟಕ ಒಂದು ರಾಜ್ಯವನ್ನ ಎಂಟ್ರಿ ಆಗಿದೆ. ಸೊ ಈ ರಾಜ್ಯವನ್ನ ಎಂಟ್ರಿ ಆದ್ಮೇಲೆ ಅದನ್ನ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತವ್ರಿಗೆ ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಇದು ತಡರಾತ್ರಿ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲೇ ಇದು ಬ್ಲಾಸ್ಟ್ ಆಗಿದೆ ಅಂತಕ್ಕಂಥ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಆದ್ರೆ ಅಲ್ಲಿದ್ದಂತವರಲ್ಲಿ ಬ್ಲಾಸ್ಟ್ ತೀವ್ರತೆಗೆ ಈಗ ಸ್ಥಳದಲ್ಲಿ 5 ಜನ ಮೃತಪಟ್ಟಿದ್ದು. ಆಸ್ಪತ್ರೆ ಸಾಗಿಸುವ ಮಧ್ಯದಲ್ಲಿ ಒಬ್ಬರು ಡೆತ್ ಆಗಿದೆ. ಮತ್ತೆ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆ ಆಗಿತ್ತು. ಆದ್ರೆ ಇನ್ನೂ ಅದರಲ್ಲಿ ಇದ್ದಂತ 3 ಜನ ಇನ್ನೂ ಸಹ ತೀವ್ರವಾದಂತ ಒಂದು ಸಂಕಷ್ಟದಲ್ಲಿದ್ದಾರೆ. ಸೊ ಅವರು ಸಹ ಒಂದು ಗಂಭೀರವಾಗಿರ್ತಕ್ಕಂಥದ್ದನ್ನ ಎಲ್ಲರೂ ಕೂಡ ಅಲ್ಲೇ ವರ್ಕ್ ಮಾಡ್ತಿದ್ದಂತವ್ರೇನಾ ಅಥವಾ ಸ್ಥಳೀಯರು ಯಾರಾದ್ರೂ ಸುಮ್ನೆ ಅಲ್ಲಿ ಫ್ರೆಂಡ್ಸ್ಗಳು ಯಾರಾದ್ರೂ ಇರ್ತಾರೆ ಅನ್ನೋ ಕಾರಣಕ್ಕೂ ಹೋಗಿದ್ದಂತವ್ರ? ಆ ರೀತಿಯಾಗಿ ಏನಾದ್ರು ಮಾಹಿತಿ ಸಿಗ್ತಿದ್ಯಾ? ಇಲ್ಲ ಪೃಥ್ವಿ, ಈ ರಾಘವೇಂದ್ರ ರೆಡ್ಡಿ ಮತ್ತೆ ನರಸಿಂಹಮೂರ್ತಿ ಅನ್ನೋಂಥವ್ರು ಏನಿದ್ರು ಎಲ್ಲ ಇವರಿಗೆ ಸಂಬಂಧಪಟ್ಟಂತವ್ರೇನೆ. ಸೊ ಇವರು ಆಂಧ್ರದಿಂದ ಕರೆದುಕೊಂಡ್ಬಂದು ಇಲ್ಲಿ ಒಂದು ಮಾನಿಟರ್ ಮಾಡಿ ಕೂಡ ಆಂಧ್ರದವನೇ. ಎಸ್ ಪೃಥ್ವಿ, ಎಲ್ಲ ಆಂಧ್ರ ಪ್ರದೇಶ ಮೂಲದವರೇನೆ. ಸೊ ಇವರು ಇಲ್ಲಿ ತಗೊಂಡ್ಬಂದು ಏನ್ ಇಟ್ಟಿದ್ರು, ಈ ಗಣಿಗಾರಿಕೆಯನ್ನು ನೋಡಿಕೊಳ್ಳಿಕ್ಕೆ ಒಂದಿಷ್ಟು ಜನನ ಕಾವಲಿಗೆ ಏನ್ ಇಟ್ಟಿದ್ರು, ಮತ್ತೆ ಮೇಲುಸ್ತುವಾರಿಯನ್ನ ಏನ್ ಇಟ್ಟಿದ್ರು. ಸೊ ಈ ಮೇಲುಸ್ತುವಾರಿ ಇಟ್ಟಿದ್ದಂತವ್ರೆ ಅಲ್ಲಿದ್ದಂಥದ್ದು. ಒಂದು ಮೂಲಗಳ ಪ್ರಕಾರ ಇವರೆಲ್ಲಾನು ರಾತ್ರಿ ಊಟ ಮುಗಿಸಿ ಸೊ ಅವರ ಒಂದು ದೈನಂದಿನ ಕೆಲಸಗಳನ್ನ ಮುಗಿಸಿ ತದನಂತರದಲ್ಲಿ ಅವರು ಡಿಸ್ಪ್ಯಾಚ್ ಆಗ್ಬೇಕು.
ಮತ್ತೆ ಆಮೇಲೆ ಅದನ್ನ ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತೆ ಯಾಕಂದ್ರೆ ಜಿಲಿಟಿನ್ ಇಷ್ಟೇ ಬ್ಲಾಸ್ಟ್ ಮಾಡಬೇಕು, ಇಷ್ಟೇ ಕ್ವಾಲಿಟಿಲಿ ಬ್ಲಾಸ್ಟ್ ಮಾಡಬೇಕು, ಕ್ವಾಲಿಟಿ ಇಂಥದ್ದಿರ್ಬೇಕು ಅಂತ ಹೇಳಿ ಒಂದು ಸರ್ಕಾರದ ರೂಲ್ಗಳಿದೆ. ಆ ರೂಲ್ಗಳನ್ನ ಒಂದು ಮಾಡೋದಕ್ಕೆ ಹೋದ್ರೆ, ಆ ರೂಲ್ ರೀತಿ ನಡೆಯೋದಕ್ಕೆ ಹೋದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಮತ್ತೆ ತಿರ್ಗಿ ಆಮೇಲೆ ಬ್ಲಾಸ್ಟಿಂಗ್ ಸಹ ಸಾಕಷ್ಟು ಕಲ್ಲುಗಳನ್ನು ತೆಗೆಯಕ್ಕಾಗಲ್ಲ. ಬ್ಲಾಸ್ಟ್ ಎಷ್ಟಾದ್ರೂ ಮಾಡ್ಕೊಳ್ಳಿ, ಅದು ಓಕೆ, ಅದಕ್ಕೊಂದು ರೂಲ್ಸ್ ಇದೆ. ಬಟ್ ಇಷ್ಟೇ ಶೇಖರಿಸಿಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇವ್ರು ಶೇಖರಿಸಿಟ್ಟಿರೋದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿರೋದು. ಇಲ್ಲಿ ಮೈನ್ ಆಗಿ ಪೊಲೀಸ್ ಅಧಿಕಾರಿಗಳ ತಪ್ಪು ಎದ್ದು ಕಾಣಿಸುತ್ತೆ. ಇವ್ರ ಗಡಿ ಒಳಗೆ ಯಾವ ರೀತಿಯಾಗಿ ಬಿಟ್ಕೊಂಡ್ರು ಅನ್ನೋದೇ ಇಲ್ಲಿ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇರೋದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಂತ ಒಂದು ಸ್ಫೋಟ ಪ್ರಕರಣ ಆಕ್ಚುಲಿ ಎಕ್ಸಾಂಪಲ್ ಆಗ್ಬೇಕಾಗಿತ್ತು, ಎಚ್ಚೆತ್ಕೊಳ್ಬೇಕಾಗಿತ್ತು. ಅದಾಗಿನೂ ಜಸ್ಟ್ 1 ತಿಂಗಳು ಆಗಿಲ್ಲ. ಎಸ್ ಪೃಥ್ವಿ, ಆ ಒಳಗಡೆ ಯಾವ ರೀತಿ ಬಂತು ಅನ್ನೋಂಥದ್ದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈಗ. ಬಟ್ ಆದ್ರೆ ಅಲ್ಲಿಯೇ ಆ ಜಿಲಿಟಿನ್ ಏನಿದೆ, ಸೊ ಇವರು ಸರ್ಕಾರ ವಿಧಿಸ್ತಕ್ಕಂಥ ಜಿಲಿಟಿನ್ನೇ ಬೇರೆ. ಆದ್ರೆ ಇವ್ರು ತಂದಿರ್ತಕ್ಕಂಥದ್ದು, ಆಂಧ್ರದಿಂದ ತಂದಿರ್ತಕ್ಕಂಥದ್ದು ತುಂಬಾ ಪವರ್ಫುಲ್, ಮತ್ತೆ ಅದು ಬ್ಲಾಸ್ಟಿಗೆ ತೀವ್ರತೆಯನ್ನ ಜಾಸ್ತಿಯಾಗಿ ಇರ್ತಕ್ಕಂಥ ಒಂದು ಜಿಲಿಟಿನ್ ಅನ್ನ ಶೇಖರಣೆ ಮಾಡಿಟ್ಟಿದ್ರು. ಈ ಜಿಲಿಟಿನ್ಗೆ ಯಾವುದೇ ರೀತಿಯಾದಂತ ಬ್ಲಾಸ್ಟಿಂಗ್ ಗೆ ಅವಕಾಶ ಇಲ್ಲ ಅಂತೇಳಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಪೃಥ್ವಿ. ಥ್ಯಾಂಕ್ ಯು ನವೀನ್. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಎಸ್, ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, SP ಎಲ್ಲರೂ ಕೂಡ ಬಂದಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರುವಂತದ್ದು, ಯಾವ ರೀತಿಯಾಗಿ ಆಯ್ತು ಈ ಬ್ಲಾಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಘಟನೆಯಲ್ಲಿ ಟೋಟಲ್ ಆಗಿ 6 ಜನ